गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। ॐ वटविटपि समीपे भूमिभागे निषण्णं सकलमुनिजनानां ज्ञानदातारमारात् त्रिभुवनगुरुमीशं दक्षिणामूर्तिदेवं जननमरणदुःखच्छेददक्षं नमामि। ಕೊನೆಯೆರಡು ಶ್ಲೋಕ 9, 10. 9ನೇದು ಹೇಳೋಣ. ಭೂರಂಭಾಂಸ್ಯ ನಲೋ ನಿಲೋಂಬರಮಹರ್ನಾಥೋ ಹಿಮಾಂಶುಃ ಪುಮಾನ್. ಭೂರಂಭಾಂಸ್ಯ ನಲೋ ನಿಲೋಂಬರಮಹರ್ನಾಥೋ ಹಿಮಾಂಶುಃ ಪುಮಾನ್. ಇತ್ಯಾಭಾತಿ ಚರಾಚರಾತ್ಮಕಮಿದಂ ಯಸ್ಯೈವ ಮೂರ್ತ್ಯಷ್ಟಕಂ. ಇತ್ಯಾಭಾತಿ ಚರಾಚರಾತ್ಮಕಮಿದಂ ಯಸ್ಯೈವ ಮೂರ್ತ್ಯಷ್ಟಕಂ. ನಾನ್ಯತ್ಕಿಂಚನ ವಿದ್ಯತೆ ವಿಮೃಶತಾಂ ಯಸ್ಮಾತ್ ಪರಸ್ಮಾದ್ವಿಭೋಃ. ನಾನ್ಯತ್ಕಿಂಚನ ವಿದ್ಯತೆ ವಿಮೃಶತಾಂ ಯಸ್ಮಾತ್ ಪರಸ್ಮಾದ್ವಿಭೋಃ. ತಸ್ಮೈ ಶ್ರೀ ಗುರುಮೂರ್ತಯೇ ನಮಃ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ವೈಂಡಿಂಗ್ ಅಪ್ ಶ್ಲೋಕ ಮುಕ್ತಾಯ 9ನೇದು. ಇಲ್ಲೇನು ಹೇಳ್ತಾ ಇದ್ದಾರೆ? ವಿಶ್ವರೂಪ ಈಶ್ವರನ ಬಗ್ಗೆ 9ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಧ್ಯಾನ ಶ್ಲೋಕ ಅಲ್ಲ ಏನಾಗಿತ್ತು? ಏಕರೂಪ ಈಶ್ವರನ ಮೇಲಿತ್ತು. ಎಲ್ಲಿದ್ದಾರೆ? ಒಂದು ಮರದ ಕೆಳಗಡೆ ಕೂತಿದ್ದಾರೆ, ಅಕ್ಕಪಕ್ಕ ಶಿಷ್ಯಂದ್ರಿದ್ದಾರೆ ಅಂತ ಆಯಿತು. 1ನೇ ಶ್ಲೋಕದಿಂದ 8ನೇ ಶ್ಲೋಕದವರೆಗೂ ನಿರ್ಗುಣ ಬ್ರಹ್ಮನ ಬಗ್ಗೆ ವಿವರಣೆ ಆಯಿತು. 9ನೇದು ವಿಶ್ವರೂಪ ಈಶ್ವರನ ಬಗ್ಗೆ ಹೇಳ್ತಿದ್ದಾರೆ. ಈ ವಿಶ್ವರೂಪ ಈಶ್ವರ ಚಿಂತನೆ ಭಗವದ್ಗೀತೆಯಲ್ಲೂ 11ನೇ ಅಧ್ಯಾಯದಲ್ಲಿ ಬಂದಿದೆ. ಶ್ರೀ ರುದ್ರದಲ್ಲೂ ಬರುತ್ತೆ, ಇಲ್ಲೂ ಬರ್ತಾಯಿದೆ. ರುದ್ರದಲ್ಲಿ ಹೇಳಿರುವಂತಹ ಪರತತ್ವವು ಪರಮೇಶ್ವರ, ಭಗವದ್ಗೀತೆಯಲ್ಲಿ ಹೇಳಿರುವಂತಹ 11ನೇ ಅಧ್ಯಾಯದಲ್ಲಿ ಬರುವಂತಹ ಕೃಷ್ಣನ, ಹಾಗೂ ಇಲ್ಲಿ ಹೇಳಿರುವಂತಹ ದಕ್ಷಿಣಾಮೂರ್ತಿ ಬೇರೆ ಬೇರೆನಾ? ಆ ಥರ ಬೇರೆ ಬೇರೆ ಇದ್ದರೆ ವಿಶ್ವರೂಪ ಸಾಧ್ಯವಾ? ಅಲ್ವಾ? ವಿಶ್ವರೂಪ ಅಂತಂದರೆ ಒಂದೇ ತತ್ವ ಎಲ್ಲ ಕಡೆ ಇದೆ ಅಂತ. ಕೃಷ್ಣನಿಗೊಂದು ವಿಶ್ವರೂಪ, ರುದ್ರನಿಗೊಂದು ವಿಶ್ವರೂಪ, ದಕ್ಷಿಣಾಮೂರ್ತಿಗೊಂದು ವಿಶ್ವರೂಪ ಇದ್ದರೆ ಏನು ಅಲ್ವಾ? ಎಲ್ಲ ಸ್ತೋತ್ರದಲ್ಲಿ ಆಗಲಿ, ಅಮ್ಮನವರ ಸ್ತುತಿಯಲ್ಲೂ ಆಗಲಿ ಅಮ್ಮನವರೇ ಎಲ್ಲ ಅಂತ. ದುರ್ಗಾ ಸಪ್ತಶತಿ ತಗೊಂಡ್ರೆ ಏಕೈವಾಹಂ ಜಗತ್ತರ್ತ್ರ ದ್ವಿತೀಯಾಕಾ ಮಮಾಪರ, ನನ್ನ ಬಿಟ್ಟರೆ ಯಾರಿಲ್ಲ ಅಂತ ಅಲ್ವಾ? ಇಲ್ಲೂ ಅದೇ ತಾನೇ ಹೇಳ್ತಾ ಇರೋದು. ಸರಿ, ವಿಶ್ವರೂಪ ಅಂತ ಬಂದರೆ ಒಂದೇ ಪರತತ್ವ. ಏಕರೂಪ ಈಶ್ವರ ಭಕ್ತಿ ನಮ್ಮ ಮನಸ್ಸಿಗೆ ನಾಟಕ್ಕೆ, ನಮ್ಮ ಮನಸ್ಸಿಗೆ ಏಕಾಗ್ರತೆ ಬರೋಕ್ಕಷ್ಟೇ ಅದು ಏಕರೂಪ ಈಶ್ವರನ ಆರಾಧನೆ. ಏಕರೂಪ ಈಶ್ವರ ಆರಾಧನೆಯನ್ನೇ ದೊಡ್ಡದಾಗಿ ಮಾಡಿಕೊಂಡು ನಮ್ಮ ದೇವರು ಸರಿ ನಿಮ್ಮ ದೇವರು ಸರಿ ಇಲ್ಲ, ಅಥವಾ ನಿಮ್ಮ ದೇವ್ರ ಮೇಲೆ ನಮ್ಮ ದೇವ್ರ ಕೇಳು, ಈ ಪುರಾಣಗಳನ್ನೆಲ್ಲ ಸಾತ್ವಿಕ ಪುರಾಣ, ರಾಜಸಿಕ ಪುರಾಣ, ತಾಮಸಿಕ ಪುರಾಣ ಅಂತೆಲ್ಲ ಮಾಡ್ತಾರೆ. ಈ ವೈಷ್ಣವರೆಲ್ಲ ಅವ್ರಿಗೆ ಬೇಕಾಗಿರುವಂತಹ ಪುರಾಣನೆಲ್ಲ, ವಿಷ್ಣು ಪರವಾಗಿರುವಂತಹ ಪುರಾಣನೆಲ್ಲ ಸಾತ್ವಿಕ ಪುರಾಣ ಅಂತ ಮಾಡೋದು. ಈಶ್ವರನಿಗಿರುವಂಥದ್ದು, ಬ್ರಹ್ಮನಿಗಿರುವಂತಹ ಪುರಾಣನೆಲ್ಲ ರಾಜಸ ಅಂತ ಮಾಡೋದು. ಪ್ರತ್ಯೇಕವಾಗಿರುವಂಥ ಈಶ್ವರನ ಪುರಾಣ ಎಲ್ಲ ತಾಮಸ ಅಂತ ಮಾಡೋದು. ತಾಮಸ ಮಾಡಿ ಸಾತ್ವಿಕ ಪುರಾಣದಿಂದ ರಜಸ್ತಮಸ್ಸನ್ನು ನೀವು ನೋಡಬೇಕೇ ಹೊರತು ಹೀಗೆ ನೋಡಬಾರ್ದು ಅಂತ. ಅಂದ್ರೇನು? ಅಲ್ಪಮತೀಯರು ಅಂತ ಅವರೆಲ್ಲ, ಬ್ರಾಡ್ ವಿಷನ್ ಇಲ್ಲ ಅವ್ರಿಗೆ. ಎಲ್ಲ ಒಂದೇ ತತ್ವ. ಏಕಾಗ್ರತೆ ಯಾತಕ್ಕೆ ಹೇಳಿದ್ನಲ್ಲ, ಮನಸ್ಸಿನ ಏಕರೂಪ ಈಶ್ವರ ಭಕ್ತಿ ಯಾಕೆ? ಈ ಈಶ್ವರ ಅಂದರೆ ಕೆಲವ್ರಿಗೆ ಅದು ಅಲರ್ಜಿ ಆಗೋಗುತ್ತೆ. ಏಕರೂಪ ಭಗವಂತನ ಆರಾಧನೆ ಯಾತಕ್ಕೆ? ಮನಸ್ಸಿನ ಏಕಾಗ್ರತೆಗೋಸ್ಕರ, ಮನಸ್ಸಿನ ನೆಮ್ಮದಿಗೋಸ್ಕರ. ಅದಾದ ಮೇಲೆ ವಿಶ್ವರೂಪಕ್ಕೆ ಹೋಗಬೇಕು, ಆಮೇಲೆ ಇಲ್ಲಿ ನಿರ್ಗುಣ ತತ್ವವನ್ನು ಅನುಸಂಧಾನ ಮಾಡೋದು. ಆ ರೀತಿಯಾಗಿ ಧ್ಯಾನ ಶ್ಲೋಕ ನೋಡಿದ್ವಿ. ಪೂರ್ತಿ 1ರಿಂದ 8 ಆಯಿತು. ಇದು 9ನೇದು ವಿಶ್ವರೂಪವನ್ನು ಹೇಳ್ತಿದ್ದಾರೆ. ಇಲ್ಲಿ ವಿಶ್ವರೂಪ ಅಂತಂದರೆ ಹೇಳಿದ್ನಲ್ಲ, ಗೀತೆಯಲ್ಲಿಯೂ ರುದ್ರನಲ್ಲಿಯೂ ಇಲ್ಲಿ ಹೇಳ್ತಿರೋದು ಒಂದೇ ವಿಶ್ವರೂಪ.
ವಿಶ್ವರೂಪಕ್ಕೆ ಆಕಾರ ಇಲ್ಲ. ಕೃಷ್ಣನನ್ನು ನೀವು ಕೃಷ್ಣನ ಆಕಾರವೋ, ರುದ್ರನ ಆಕಾರವೋ, ದಕ್ಷಿಣಾಮೂರ್ತಿ ಆಕಾರವನ್ನು ಪ್ರಪಂಚದಲ್ಲಿ ನೋಡೋಕ್ಕಾಗಲ್ಲ. ಅದು ಏಕರೂಪ. ಆ ಏಕರೂಪದ ಹಿಂದೆ ಇರುವಂತಹ ಚೈತನ್ಯವೇ ಪ್ರಪಂಚದಲ್ಲಿ ಹೀಗೆಲ್ಲ ಕಾಣಿಸ್ಕೊಳ್ತಾ ಇದೆ ಅಂತ. ಅದಕ್ಕೆ ಮೂರ್ತ್ಯಷ್ಟಕಂ ಅಂತ ಹಾಕಿದ್ದಾರೆ ಇಲ್ಲಿ. ಅಷ್ಟಕ ಮೂರ್ತಿ, ಅಷ್ಟಮೂರ್ತಿಗಳು. ಅಷ್ಟಮೂರ್ತಿ, ಇಲ್ಲಿ ಮೂರ್ತಿ ಅಂದರೆ ಮತ್ತೆ ರೂಪ ಅಂತಲ್ಲ. ಮೂರ್ತಿ ಅಂದರೆ ಪ್ರಪಂಚದಲ್ಲಿ ವ್ಯಕ್ತವಾಗುವಂತಹ ಒಂದು ಚೈತನ್ಯ ಶಕ್ತಿ. ಆ ಪ್ರಪಂಚದ ಹಿಂದೆ, ಪ್ರಪಂಚದಲ್ಲಿ ಇರುವಂತಹ ಒಂದು ಕಾಂತೀಯ ಶಕ್ತಿ. ಅದಕ್ಕೆ ಮೂರ್ತಿ ಅಂತ. ಮೂರ್ತಿ ಡಸಂಟ್ ಮೀನ್ ಫಾರ್ಮ್, ದೋ ಇಟ್ ಮೀನ್ಸ್ ಫಾರ್ಮ್, ಇಟ್ ಈಸ್ ನಾಟ್ ಓನ್ಲಿ ಲಿಮಿಟೆಡ್ ಟು ಫಾರ್ಮ್. ಮೂರ್ತಿ ಅಷ್ಟಕಂ. ಯಾವುದದು? ಪಂಚಮಹಾಭೂತಗಳು, ಸೂರ್ಯ ಚಂದ್ರ 6 7, ಜೀವ 8. ಇದೇ ಮೂರ್ತಿ ಅಷ್ಟಕಂ. ಇದು ಬಿಟ್ಟು ಪ್ರಪಂಚದಲ್ಲಿ ಏನಾರು ಇದೆಯಾ? ಅಷ್ಟೆ. ಪುಮಾನ್ ಅಂತಿದೆ, ಆಯಿತಾ? ಪುಮಾನ್ ಅಂದರೆ ಜೀವ ಅಂತ. ಅಹಹ ನಾಥಃ ಅಂತಿದೆ. ನಾಥಃ ಅಂದರೆ ಲೀಡರ್, ಒಡೆಯ. ಅಹ ಅಂದರೆ ಬೆಳಗ್ಗೆ, ಸೂರ್ಯ. ನಮ್ಮ ನಿತ್ಯದ ದೈನಂದಿನ ಕಾರ್ಯಗಳೆಲ್ಲ ಆಗೋದು ಸೂರ್ಯನಿಂದ. ಆಧಿಪತ್ಯ. ಅಹರ್ನಾಥಃ, ಅಹರ್ನಾಥಃ ಅಂದರೆ ಸೂರ್ಯ ಅಂತ. ಹಿಮಾಂಶು ಚಂದ್ರ. ಚಂದ್ರ ಹಾಗೂ ಸೂರ್ಯ. ಪುಮಾನ್ ಎಷ್ಟಾಯ್ತು? 3 ಆಯಿತು. ಭೂಹು ಪೃಥ್ವಿ. ಅಂಬಾಂಸಿ ನೀರು. ಆಮೇಲೆ ಅನಲಃ ಅಗ್ನಿ. ಅನಿಲಃ ವಾಯು. ಅಂಬರಃ ಆಕಾಶ. ಎಷ್ಟು ಚೆನ್ನಾಗಿ ಹಾಕಿದೆ ನೋಡಿ. ಒಂದೇ ಒಂದು ಪದದಲ್ಲಿ 5 ತತ್ವಗಳು ಬಂದ್ಬಿಡ್ತು. ಭೂರಂಭಾಂಸ್ಯ ನಿಲೋ ನಲೋಂಬಹರ್ ನಾಥೋ ಹಿಮಾಂಶು ಪುಮಾನ್ ಇತಿ ಆಭಾತಿ ಚರಾಚರಾತ್ಮಕಮಿದಂ ಯಸ್ ಆಭಾತಿ ಚರಾಚರಾತ್ಮಕಮಿದಂ ಇದಂ ಚರಃ ಅಚರಃ ಆತ್ಮಕಂ ಇದಂ ಯಸ್ಯೈವ ಮೂರ್ತ್ಯಷ್ಟಕಂ. ಚರದಲ್ಲಿಯೂ ಅಚರದಲ್ಲಿಯೂ ಇರುವಂಥದ್ದು ಇದು 8 ತತ್ವಗಳು. ಒಂದು ಎಲಿಮೆಂಟ್ಸು ಯಾವುದು? ಪಂಚಮಹಾಭೂತಗಳು. ಅದರಿಂದ ಆಗುವಂಥ ಎಲಿಮೆಂಟಲ್ಸು ಯಾವುದು? ಸೂರ್ಯಚಂದ್ರರು. ಆಮೇಲೆ ಈ ಜೀವ. ಮೂರ್ತ್ಯಷ್ಟಕಂ. ಪ್ರಪಂಚ ಹಾಗೂ ಭಗವಂತ ಅಂತ ನೀವು ಹೇಳೋಕ್ಕಾಗಲ್ಲ. ವಿಶ್ವರೂಪ ದರ್ಶನದಲ್ಲಿ ಯು ಕ್ಯಾನ್ ನೆವರ್ ಸೇ ಗಾಡ್ ಆ್ಯಂಡ್ ವರ್ಲ್ಡ್. ಹೇಗೆ ಅಂದರೆ ಯು ಕ್ಯಾನ್ ನೆವರ್ ಸೇ ಗೋಲ್ಡ್ ಆ್ಯಂಡ್ ಆರ್ನಮೆಂಟ್ಸ್ ಅಲ್ವಾ? ಆರ್ ದೇರ್ 2 ಥಿಂಗ್ಸ್? ಗೋಲ್ಡ್ ಆ್ಯಂಡ್ ಆರ್ನಮೆಂಟ್ಸ್. ಗೋಲ್ಡ್ ಈಸ್ ಅಪಿಯರಿಂಗ್ ಆ್ಯಸ್ ಆರ್ನಮೆಂಟ್ಸ್. ಆರ್ನಮೆಂಟ್ಸ್ ಇನ್ ರಿಯಾಲಿಟಿ ಈಸ್ ನಥಿಂಗ್ ಬಟ್ ಗೋಲ್ಡ್. ಆರ್ನಮೆಂಟ್ಸ್ ಈಸ್ ಅಪಿಯರಿಂಗ್ ಆ್ಯಸ್ ಗೋಲ್ಡ್ ಅಂತ ಹೇಳಬಾರ್ದು. ಗೋಲ್ಡ್ ಈಸ್ ಅಪಿಯರಿಂಗ್ ಆ್ಯಸ್ ಆರ್ನಮೆಂಟ್ಸ್. ಚಿನ್ನ ಆಭರಣದ ರೂಪದಲ್ಲಿ ಕಾಣಿಸ್ಕೊಳ್ತಾ ಇದೆ. ನಾಮರೂಪ ಭೇದವಾಗಿದೆ. ಚಿನ್ನ ಅನ್ನುವಂತಹ ನಾಮ ಬೇರೆ ಆಕಾರವನ್ನು ತಗೊಂಡಿದೆ. ಆಕಾರ ತಗೊಂಡದಕ್ಕೆ ಇನ್ನೊಂದು ನಾಮವನ್ನು ತಗೊಂಡಿದೆ, ಹೇಳ್ತಾ ಇದೆ. ಅದೇ ಆಭರಣ ಚಿನ್ನದಂತೆ ಕಾಣಿಸ್ಕೊಳ್ತಿದೆ ಅಂತ ಹೇಳಬಾರ್ದು. ಆಭರಣ ಚಿನ್ನವೇ ಆಗಿದೆ, ಇನ್ನೊಂದು ರೀತಿಯಾಗಿ ಚಿನ್ನವೇ ಆಗಿದೆ. ಆರ್ನಮೆಂಟ್ ಇನ್ ರಿಯಾಲಿಟಿ ಈಸ್ ನಥಿಂಗ್ ಬಟ್ ಗೋಲ್ಡ್ ಅಲೋನ್ ಅಂತ ಹೇಳಬೇಕು, ಆಯಿತಾ? ಆ ರೀತಿಯಾಗಿ ವಿಶ್ವರೂಪ ಈಶ್ವರನ ಮನಸ್ಥಿತಿಯಲ್ಲಿ ಪ್ರಪಂಚ ಹಾಗೂ ಭಗವಂತ ಅಂತಿಲ್ಲ. ಭಗವಂತನೇ ಪ್ರಪಂಚ ರೂಪದಲ್ಲಿ ಕಾಣಿಸ್ಕೊಳ್ತಿದ್ದಾನೆ. ಪ್ರಪಂಚವೇ ಇನ್ನೊಂದು ರೀತಿಯಾಗಿ ಭಗವಂತವಾಗಿದೆ. ಹಾಗೆ ಹೇಳಬೇಕು. ಗೊತ್ತಾಗ್ತಿದೆಯಲ್ವಾ? ಆ ರೀತಿಯಾಗಿ ಏನೋ ಎಲ್ಲಿ ನೋಡಿದ್ವಿ? ಇತಿ ಇತ್ತಿ ಭಾತಿ ಚರಾಚರಾತ್ಮಕಮಿದಂ ಯಸ್ಯೈವ ಮೂರ್ತ್ಯಷ್ಟಕಂ ಪರಸ್ಮಾದ್ ವಿಮೃಶಃ ನ ಅನ್ಯತ್ ಕಿಂಚನ ಅಸ್ತಿ. ಇದು ಬಿಟ್ಟು ವಿಮೃಶತಾಂ ವಿದ್ಯತೆ. ಅಲ್ಲಿದೆ ನೋಡಿ. ಪರಸ್ಮಾದ್ ವಿಭೋ ಅನ್ಯತ್ ಕಿಂಚನ ಅಸ್ತಿ. ವಿಮೃಶತಾಂ ವಿದ್ಯತೆ. ವಿಮೃಶತಾಂ ಅಂದರೆ ಜ್ಞಾನಿಗಳು ಅಂತ ಅರ್ಥ, ವೈಸ್ಮೆನ್ ಅಂತ ಅರ್ಥ, ಬುದ್ಧಿವಂತರು ಅಂತ ಅರ್ಥ, ಕಾಮನ್ ಸೆನ್ಸ್ ಇರೋರು ಅಂತ ಅರ್ಥ. ಯಾವುದಲ್ಲಿ? ವೇದಾಂತದಲ್ಲಿ. ಅವರೇನು ಹೇಳ್ತಾರೆ ಅಂತಂದರೆ, ಇಲ್ಲಿ ಈ 8 ಮೂರ್ತಿಗಳನ್ನು ಬಿಟ್ಟರೆ ಅನ್ಯತ್ ಕಿಂಚನ ಅಸ್ತಿ. ನಾನ್ಯತ್ ಕಿಂಚನ ವಿದ್ಯತೆ ವಿಮೃಶತಾಂ ಯಸ್ಮಾತ್ ಪರಸ್ಮಾತ್ ವಿಭೋ.
ಈ ವಿಭೋಹ ಅಂದರೆ ಎಂಟೇ ವಿವಿಧವಾಗಿ ಕಾಣಿಸ್ಕೊಳ್ತಾ ಇದೆ. ಒಂದೇ ಈಶ್ವರ ಈ 8 ರೂಪದಲ್ಲಿ ಕಾಣಿಸ್ಕೊಳ್ತಾ ಇದೆ, ಬೇರೆ ಯಾವುದೂ ಇಲ್ಲ. ಸಂತೋಷವಾಗಿದ್ದಾಗ ಹೇಳಬಾರ್ದು, ಅದು ಯಾವಾಗಲೂ ಹೇಳಬೇಕು. ಮನಸ್ಸು ಸಂತೋಷವಾಗಿದ್ದ ಎವ್ರಿಥಿಂಗ್ ಇಸ್ ಈಶ್ವರ ಅಂತ ಹೇಳಬಾರ್ದು. ಮನಸ್ಸು ದುಃಖದಲ್ಲಿದ್ದಾಗ ಎವ್ರಿಥಿಂಗ್ ಇಸ್ ಈಶ್ವರ. ದುಃಖ ಅಷ್ಟಮೂರ್ತಿಯಲ್ಲಿದೆಯೋ ಇಲ್ವೋ ದುಃಖ ಅನ್ನೋದು? ಸುಖ ಅನ್ನೋದು ಅಷ್ಟಮೂರ್ತಿಯಲ್ಲಿದೆಯೋ ಇಲ್ವೋ? ಅಲ್ವಾ? ಹಾಗೆ ವಿಮೃಶತಾಂ ವಿದ್ಯತೆ, ವಿಶ್ವರೂಪನ ಈಶ್ವರ ಇಲ್ಲದೆ ಇದು ಯಾವುದೂ ಇಲ್ಲ. ಅಂದರೆ ಇರದೆ ಎಲ್ಲವೂ ವಿಶ್ವರೂಪನ ಈಶ್ವರವೇ. ಯಾವುದಕ್ಕೆ ಸಹಾಯ ಮಾಡುತ್ತೆ ಇದು? ನಿಧಿಧ್ಯಾಸನಕ್ಕೆ ಸಹಾಯ ಮಾಡುತ್ತೆ. ಈ 9ನೇ ಶ್ಲೋಕ ಎಲ್ಲವೂ ವಿಶ್ವರೂಪ ಈಶ್ವರ ಅಂತ ಹೇಳೋದಕ್ಕೆ ನಿಧಿಧ್ಯಾಸನಕ್ಕೆ ಸಹಾಯ ಮಾಡುತ್ತೆ. ಹೇಗೆ ಮಾಡೋದು ನಿಧಿಧ್ಯಾಸನ? ಕಣ್ಣು ತೆಗೆದು ಮಾಡುವಂಥದ್ದು ಒಂದು ರೀತಿಯಾದ ನಿಧಿಧ್ಯಾಸನ, ಕಣ್ಣು ಮುಚ್ಚಿ ಮಾಡುವಂಥದ್ದು ಒಂದು ರೀತಿಯಾದ ನಿಧಿಧ್ಯಾಸನ. ಇಲ್ಲಿ ಹೇಳ್ತಿರೋದು ಕಣ್ಣು ತೆಗೆದು ಅಂದರೆ ಈ ಕಂಬ ಕಾಣಿಸ್ತಾ ಇದೆ, ಈ ಪುಸ್ತಕ ಕಾಣಿಸ್ತಾ ಇದೆ, ಈ ಮೈಕ್ ಕಾಣಿಸ್ತಾ ಇದೆ, ಇದೆಲ್ಲವೂ 1ರಿಂದ 8 ಶ್ಲೋಕವೇ ಜ್ಞಾಪಕ ಇರಬೇಕು. ಇವಾಗ ಹೇಗೆ ಕಾಣಿಸ್ತಾ ಇದೆ ಅದೆಲ್ಲ ಸತ್ತು ಚಿತ್ತು ಅದೆಲ್ಲ ಜ್ಞಾಪಕ ಇರಬೇಕು. ಅದು ಈಶ್ವರ ರೂಪದಲ್ಲಿ ಅಸ್ತಿತ್ವ ರೂಪದಲ್ಲಿದೆ ಅಂತ. ಅದಕ್ಕೆ ಕಗ್ಗದಲ್ಲೊಂದು ಪದ್ಯ ಇದೆಯಲ್ಲ, DVG ಹೇಳ್ತಾರೆ, ಕಣ್ತೆರೆದು ನೋಡು ಚಿತ್ಸತ್ವ ಮೂರ್ತಿಯ ನೃತ್ಯ. ತೆರೆದು ನೋಡು ಚಿತ್ಸತ್ವ ಮೂರ್ತಿಯ ನೃತ್ಯ, ಕಣ್ಮುಚ್ಚಿ ನೋಡು ನಿಶ್ಚಲ ಶುದ್ಧ ತತ್ವ. ಉನ್ಮುಖನು ನೀನೆರಡು ಜಗಕ್ಕೆ ಮಿರುತಿರಲಾಗ, ಹೃನ್ಮಧ್ಯದಲ್ಲಿ ಶಾಂತಿ ಮಂಕುತಿಮ್ಮ. ದ ಪೀಸ್ ಯು ಕ್ಯಾನ್ ಅಟೈನ್ ಬೈ ಓಪನಿಂಗ್ ದಿ ಐಸ್ ಇಸ್ ಈಶ್ವರ, ಬೈ ಕ್ಲೋಸಿಂಗ್ ಯುವರ್ ಐಸ್ ಈಸ್ ಯುವರ್ ಓನ್ ಸ್ವರೂಪ ನಿರ್ಗುಣ ಬ್ರಹ್ಮ. ದಿಸ್ ಈಸ್ ದ ಫಾರ್ಮ್ ಯು ಹ್ಯಾವ್ ಟು ಎಂಜಾಯ್. ತೆಗೆದ್ರಿ ಈಶ್ವರನೇ, ಎಲ್ಲೆಲ್ಲಿಯೂ ಈಶ್ವರನೇ, ನಿಮ್ಮದೇ ರಿಫ್ಲೆಕ್ಷನ್. ಕಣ್ಣು ಮುಚ್ಚಿದ್ರಿ ಯುವರ್ ರಿಯಲ್ ಸ್ವರೂಪ, ನಿಜವಾದ ಸ್ವರೂಪ ನಿಮ್ಮದು. ಹಾಗೆ ಅಂತ ವಿಮೃಶತಾಂ ವಿದ್ಯತೆ. ಯಾರಿಗೆ ವಿಮೃಶತಾಂ ಅಂದ್ರೇನು? ಯಾರಿಗೆ ಪಕ್ವತೆಯ ಮನಸ್ಸಿದ್ದರೆ ಅವರಿಗೆ ನಿಧಿಧ್ಯಾಸನ ಸಹಾಯ ಮಾಡಿ ಈಶ್ವರವೇ ಎಲ್ಲ ಅಂತ ಗೊತ್ತಾಗುತ್ತೆ. ಪಕ್ವತೆ ಇಲ್ಲದೇ ಇರೋರಿಗೆ, ಫಾರ್ ಎನ್ ಅನ್ಪ್ರಿಪೇರ್ಡ್ ಮೈಂಡ್, ಅವಾಗೇನು ಮಾಡಬೇಕು? ಭಾವನೆ ಮಾಡಬೇಕು. ಎಲ್ಲಿವರೆಗೂ ಭಾವನೆ ಮಾಡಬೇಕು ಅಂದರೆ, ಎಲ್ಲಿವರೆಗೂ ಈ ವಿಶ್ವರೂಪ ಈಶ್ವರ ದರ್ಶನ ಸತ್ಯ ಅನಿಸುತ್ತೋ ಅಲ್ಲಿವರೆಗೂ ಭಾವನೆ ಮಾಡಬೇಕು. ಫಾರ್ ಎ ವೈಸ್ ಮ್ಯಾನ್, ಫಾರ್ ಎ ಪ್ರಿಪೇರ್ಡ್ ಮೈಂಡ್ ಇಟ್ ಈಸ್ ಎ ಫ್ಯಾಕ್ಟ್. ಫಾರ್ ಎನ್ ಅನ್ಪ್ರಿಪೇರ್ಡ್ ಮೈಂಡ್, ವಿಜುವಲೈಸ್, ಇಮ್ಯಾಜಿನ್ ದಿಸ್ ಎಂಟೈರ್ ವರ್ಲ್ಡ್ ಇಸ್ ನಥಿಂಗ್ ಬಟ್ ಎ ಬಿಗ್ ಶಿವಲಿಂಗಮ್. ಈಶ್ವರದಲ್ಲಿ ಶಿವಲಿಂಗ ಇಟ್ಟು ಇಲ್ವಾ? ಬನ್ನಿ, ಶ್ರೀಚಕ್ರ, ಪ್ರಪಂಚವೇ ಶ್ರೀಚಕ್ರ ಅಂತ ಹೇಳಿ. ಶ್ರೀಚಕ್ರ ಇಷ್ಟ ಇಲ್ವಾ? ಪ್ರಪಂಚವೇ ಸಾಲಿಗ್ರಾಮ ಅಂಥೇಳಿ. ಯಾಕಂದರೆ ಅದು ಸಾಲಿಗ್ರಾಮನೂ ಉಂಡೆ ಥರ ಇದೆ, ಪ್ರಪಂಚವೂ ಉಂಡೆ ಥರ ಇದೆ. ಅದರ ಪ್ರಪಂಚವೇ ದೊಡ್ಡ ವಿಸ್ತಾರವಾದ ಸಾಲಿಗ್ರಾಮ ಅಂತ ಭಾವನೆ ಮಾಡಿ ಎಲ್ಲವೂ ನಾರಾಯಣ ಸ್ವರೂಪ ಅಂತ ಹೇಳಿ. ಇಲ್ವಾ? ಎಲ್ಲವೂ ಅಮ್ಮನವರು ಅಂತ ಹೇಳಿ. ಇಲ್ವಾ? ಎಲ್ಲವೂ ಶಿವ ಅಂತ ಹೇಳಿ. ಎಲ್ಲಿಯವರೆಗೂ ನಿಮಗೆ ಈಶ್ವರವೇ ಕಾಣಿಸ್ತಾ ಇದೆ, ನನ್ನ ಮೂಲ ಸ್ವರೂಪ ಅದಂತ ಗೊತ್ತಾವರೆಗೂ ಈ ರೀತಿಯಾಗಿ ಭಾವನೆ ಮಾಡಬೇಕಾಗತ್ತೆ, ಈ ರೀತಿಯಾಗಿ ವಿಜುವಲೈಸ್ ಮಾಡಬೇಕಾಗತ್ತೆ, ಈ ರೀತಿಯಾಗಿ ಇಮ್ಯಾಜಿನ್ ಮಾಡಬೇಕಾಗತ್ತೆ. ಮಾಡ್ತಾ 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 ಬಂದಾಗ ಒಂದು ದಿವಸ ಫ್ಯಾಕ್ಟ್, ಸತ್ಯಾಂಶ ಗೊತ್ತಾಗುತ್ತೆ. ಅಲ್ಲಿವರೆಗೂ ಈ ಥರ ಕುಣಿತಾ ಇರಬೇಕು. ಅದು ದೊಡ್ಡದಾ, ಇದು ಸರಿನಾ, ಅದು ಎಲ್ಲ ಕುಣಿತಾ ಇದ್ದರೆ ಚೆನ್ನಾಗಿರುತ್ತೆ. ಅದನ್ನೇ ಹೇಳ್ತಾ ಇರೋದು. ನಾಣ್ಯತ್ ಕಿಂಚನ ವಿದ್ಯತೆ ವಿಮೃಶತಾಂ ಯಸ್ಮಾತ್ ಪರಸ್ಮಾದ್ ವಿಭೋಹೋ ತಸ್ಮೈ ಶ್ರೀ ಗುರುಮೂರ್ತಯೇ. ಅದಕ್ಕೆ ಅರ್ಥ ನೋಡಿದ್ದೀವಿ. ಯಾವಾಗ ವಿಶ್ವರೂಪ ಈಶ್ವರ ದರ್ಶನ ಅಂದ್ರೇನು? ತಿಳುವಳಿಕೆ ಕಾಣಿಸುತ್ತೋ, ತೆರೆದು ನೋಡು ಚಿತ್ಸತ್ವ ಮೂರ್ತಿಯ ನೃತ್ಯ, ಕಣ್ಮುಚ್ಚಿ ನೋಡು ಶುದ್ಧ ನಿಶ್ಚಲ ಸತ್ವ. ಗೊತ್ತಾಗುತ್ತೋ ಆ ಉಪದೇಶ ಮಾಡಿರುವಂತಹ ಗುರುಗಳಿಗೆ, ದಕ್ಷಿಣಾಮೂರ್ತಿ ಆಗಿರುವಂತಹ ಗುರುಗಳಿಗೆ ನಮಸ್ಕಾರ ಅಂತ. ಕೊನೆಯದು ಫಲಶ್ರುತಿ 10ನೇದು. ಸರ್ವಾತ್ಮತ್ವಮಿತಿ ಸ್ಫುಟೀಕೃತಮಿದಂ ಯಸ್ಮಾದಮುಷ್ಮಿಂಸ್ತವೇ. ತೇನಾಸ್ಯ ಅಂತ ಒಂದು ರೀಡಿಂಗ್ ಇದೆ, ತೇನಾಸ್ವ ಅಂತಿದೆ. ನಿಮ್ಮ ತೇನಾಸ್ಯ ತಾನೆ? ಹಾಂ. ತೇನಾಸ್ಯ ಶ್ರವಣ ತದರ್ಥ ಮನನಾತ್ ಧ್ಯಾನಾರ್ಥ ಸಂಕೀರ್ತನಾತ್ ಧ್ಯಾನಾಶ್ಚ ಸಂಕೀರ್ತನಾತ್ ಸರ್ವಾತ್ಮತ್ವ ಮಹಾವಿಭೂತಿ ಸಹಿತಂ ಸ್ಯಾದೀಶ್ವರತ್ವಂ ಸ್ವತಃ. ಸಿದ್ಧ್ಯೇತತ್ ಪುನರಷ್ಟಧಾ ಪರಿಣತಂ ಚೈಶ್ವರ್ಯಮವ್ಯಾಹತಂ. ಫಲಶ್ರುತಿ ಸರ್ವಾತ್ಮತ್ವಮಿತಿ ಅಂತಿದೆ.
ಇತಿ ಸರ್ವಾತ್ಮತ್ವಂ ಸ್ಫುಟೀಕೃತಂ. ಸರ್ವಾತ್ಮಭಾವಂ ಇತಿ ಸ್ಫುಟೀಕೃತಂ. ಏನು ಹೇಳ್ತಿದೆ ದಕ್ಷಿಣಾಮೂರ್ತಿ ಸ್ತೋತ್ರ? ಸರ್ವಾತ್ಮಭಾವವನ್ನು ಹೇಳ್ತಿದೆ. ಸರ್ವಾತ್ಮಭಾವ ಅಂದರೆ ಅಹಂಭಾವ ಅಂತ ಹೇಳ್ತಿದೆ. ಅಹಂಭಾವ ಅಂದರೆ ಅಹಂ ಪೂರ್ಣ ಆತ್ಮಭಾವ ಹೇಳ್ತಿದೆ. ಅಹಂ ಪೂರ್ಣ ಆನಂದ ಆತ್ಮಭಾವ ಅಂತ ಹೇಳ್ತಿದೆ. ಅದಕ್ಕೆ ಸರ್ವಾತ್ಮಭಾವ. ಈ ಸರ್ವಾತ್ಮಭಾವ ಈ 9 ಶ್ಲೋಕಗಳಲ್ಲಿ 1ರಿಂದ 9ವರೆಗೂ ನಿರ್ಗುಣ ಹಾಗೂ ಸಗುಣ. ಸಗುಣ ಅಂದರೆ ಇಲ್ಲಿ ಮೂರ್ತಿ ಅಂತಲ್ಲ, ಸಗುಣ ಅಂದರೆ ವಿಶ್ವರೂಪ ಅಂತ ಅರ್ಥ ಇಲ್ಲಿ ಈ ಕಾಂಟೆಕ್ಸ್ಟಲ್ಲಿ. ಇದು 9 ವಿಚಾರಗಳು, 9 ವಿವಿಧವಾಗಿ ಈ ಸರ್ವಾತ್ಮ ಭಾವವನ್ನು ಮೂಡಿಸುವಂತಹ ಮನಸ್ಸು ಸರ್ವಾತ್ಮತ್ವ ಸ್ಫುಟೀಕೃತಮಿದಂ ಅಂದರೆ ಸ್ಪಷ್ಟವಾಗಿ ತೆಳಿವ ಸೊಲ್ಲಿರ್ಕೆ ಅಂತ ಹೇಳ್ತೀವಲ್ಲ, ಅದು ಸ್ಪಷ್ಟವಾಗಿ ವೆರಿ ಕ್ಲಿಯರ್ಲಿ ಐ ಹ್ಯಾವ್ ಥಾಟ್. ಎಲ್ಲಿ ಹೇಳಿದಿರಿ? ಅಮುಷ್ಮಿನ್ ಸ್ತವೆ. ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಹೇಳಿದ್ದೀನಿ. ಸ್ತವೆ ಸ್ತೋತ್ರ ಅಮುಷ್ಮಿನ್ ಅಂದರೆ ಈ ಗ್ರಂಥದಲ್ಲಿ ಹೇಳಿದ್ದೀನಿ. ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಸರ್ವಾತ್ಮತ್ವ ಭಾವವನ್ನು ಹೇಳಿದೆ. ಮೂಲತಃ ಸರ್ವಾತ್ಮ ಭಾವ ಎಲ್ಲಿ ಬರುತ್ತೆ? ಉಪನಿಷತ್ತಲ್ಲಿ ಬರುತ್ತೆ, ಗೀತೆಯಲ್ಲಿ ಬರುತ್ತೆ, ಬ್ರಹ್ಮಸೂತ್ರದಲ್ಲಿ ಬರುತ್ತೆ. ಅಂದರೆ ಪ್ರಸ್ಥಾನತ್ರಯದಲ್ಲಿ ಬರುತ್ತೆ. ಆ ಪ್ರಸ್ಥಾನತ್ರಯದಲ್ಲಿ ಹೇಳಿರುವಂತಹ ವಿಚಾರ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಹೇಳಿದ್ದೀನಿ. ಅಮುಷ್ಮಿನ್ ಸ್ತವೆ ಅಂದರೆ ಏನಾಯಿತು? ದಕ್ಷಿಣಾಮೂರ್ತಿ ಈಸ್ ಈಕ್ವಲ್ ಟು ಪ್ರಸ್ಥಾನತ್ರಯ ಆಯಿತು. ಪ್ರಸ್ಥಾನತ್ರಯದ ವಿಚಾರವನ್ನು ನಮಗೆ ತಿಳ್ಕೊಳ್ಳೋಕ್ಕಾಗದೇ ಇದ್ರೂ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ತಿಳಿದ್ಬಿಟ್ರೆ ಅಲ್ಲಿ ಗ್ರಂಥಗಟ್ಟಲೆ ವ್ಯಾಖ್ಯಾನಗಳು, ಭಾಷ್ಯಗಳು, ಟಿಪ್ಪಣಿ, ಟೀಕಾ, ಅದೆಲ್ಲ ವಾರ್ತಿಕಗಳು ಇದ್ರೂ ಈ 10 ಶ್ಲೋಕ ತಿಳ್ಕೊಂಡ್ರೆ ಸಮಗ್ರ ವೇದಾಂತ ಗ್ರಂಥ ಶುರುನಲ್ಲಿ ಹೇಳಿದ್ನಲ್ಲ ಅಮುಷ್ಮಿನ್ ಸ್ತವೆ. ಈ 9 ಶ್ಲೋಕ ಬಿಟ್ಟು ವೇದಾಂತದಲ್ಲಿ ಬೇರೆ ಯಾವ ಚಿಂತನೆಯೂ ಇಲ್ಲ. ಗೀತಾ ಓದೋದು ಸರಿ, ಓದದೇ ಇದ್ರೂ ಸರಿ. ಬ್ರಹ್ಮಸೂತ್ರ ಓದೋದು ಸರಿ, ಓದದೇ ಇದ್ರೂ ಸರಿ. ಉಪನಿಷತ್ತು ಓದೋದು ಸರಿ, ಓದದೇ ಇದ್ರೂ ಸರಿ. ಇದನ್ನು ತಿಳಿದುಕೊಂಡ್ಬಿಟ್ರೆ ಸಾಕು. ಅಟ್ಲೀಸ್ಟ್ ಕಿಂಚಿತ್ ಇದಾದರೂ ಅಂತ ತಿಳಿದ್ಬಿಟ್ರೆ ಅದ್ವೈತ ವೇದಾಂತ ಏನು, ಶಂಕರರ ಮನಸ್ಸು ಹೇಗೆ, ಉಪನಿಷತ್ತು ಏನು ಹೇಳ್ತಾ ಇತ್ತು, ಶ್ರುತಿ ಏನು ಹೇಳ್ತಿದೆ, ಯುಕ್ತಿ ಏನು ಹೇಳುತ್ತೆ, ಅನುಭವ ಏನು ಹೇಳುತ್ತೆ, ಶಂಕರರ ಮನಸ್ಥಿತಿ ಹೇಗಿತ್ತು, ಅದೆಲ್ಲ ಈ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಸ್ಪಷ್ಟವಾಗಿ ತಿಳಿತಾ ಇದೆ. ಇದನ್ನು ನನಗೆ ಕಂಠಸ್ಥ ಮಾಡ್ಕೊಳ್ಳೋದು ಇಷ್ಟು ಸುಲಭ ಅಲ್ವ? ಆಲ್ಮೋಸ್ಟ್ ಬಂದಿರಬೇಕು ನಿಮಗೆ ಇವಾಗೆಲ್ಲ. ಸ್ವಲ್ಪ ತಸ್ಮೈ ಶ್ರೀ ಗುರುಮೂರ್ತಗೆ ಬಂದಿದೆಯೋ ಇಲ್ವೋ? ಹಾಂ, ಅದು ಬಂದರೆ ಸಾಕು. ಅದೊಂದು ಬಂದರೆ ಸಾಕು, ಮಿಕ್ಕಿದ್ದೆಲ್ಲ ಪರವಾಗಿಲ್ಲ. ಒಂದೊಂದು ಸಾಲು ಒಂದೊಂದು ಜನ್ಮ ಅಂತ ಇಟ್ಕೊಂಡ್ಬಿಟ್ರೆ ಇನ್ನು ಹಾಗೆ ಅಲ್ವಾ? ಒಂದೊಂದು ಸಾಲು ಒಂದೊಂದು ಜನ್ಮ ಅಂತ ಇಟ್ಕೊಂಡ್ರೆ ಸಾಕು. ಯಾಕಂದ್ರೆ ನಮಗೆ ಸುಮಾರು ಇದೆಯಲ್ಲ ಚಿಂತನೆಗಳು, ದುಃಖ, ದುಡುಮಾನ ಅದೆಲ್ಲ. ಎಲ್ಲಿದ್ದೆ? ಹಾಂ, ಅಮುಷ್ಮಿನ್ ಸ್ತವೆ. ಈ ಸ್ತೋತ್ರದಲ್ಲಿ ಸಮಗ್ರ ಸರ್ವಾತ್ಮ ಭಾವವನ್ನು ಹೇಳಿದ್ದೀನಿ. ಆ ಸರ್ವಾತ್ಮ ಭಾವವನ್ನು ಇನ್ನೂ ಹೆಚ್ಚಾಗಿ ಮಾಡ್ಕೊಳ್ಳೋದು ಹೇಗೆ? ತೇನಾಸ್ಯ ಶ್ರವಣಾತ್ ತದರ್ಥ ಮನನಾತ್ ಧ್ಯಾನಾಶ್ಚ ಸಂಕೀರ್ತನಾತ್. ಶ್ರವಣ ಮನನ ನಿಧಿಧ್ಯಾಸನದ ಮೂಲಕ ಈ ಸರ್ವಾತ್ಮ ಭಾವವನ್ನು ನೀನು ಗಳಿಸ್ಕೊಳ್ಬೇಕು. ಶ್ರವಣ ಕೇಳ್ತಾ ಇರಬೇಕು. ಕೇಳ್ತಾ ಇರಬೇಕು ಅಂದರೆ ಗಮನವಿಟ್ಟು ಕೇಳಬೇಕು. ಒಂದೇ ಒಂದು ಗ್ರಂಥ ಸಾಕು, ದಕ್ಷಿಣಾಮೂರ್ತಿ ಸ್ತವ. ನಾಳೆಯಿಂದ ಮತ್ತಿನ್ನೊಂದು ಗ್ರಂಥ ಅಂತ ಹೇಳಿಬಿಡಿ. ದಯವಿಟ್ಟು ಸಾಕು ಅಂತ ಹೇಳಿ, ಸ್ವಾಮೀಜಿ ಸ್ವಲ್ಪ ನೀವು ಬಾಯಿ ಮಾಡ್ಕೊಳ್ಳಿ, ಸಾಕು ನೀವು ಹೇಳಿದ್ದು. ಮತ್ತೆ ಮತ್ತೆ ಇದನ್ನೇ ಹೇಳ್ತಿದ್ದೀರಾ, ಪ್ಲೀಸ್ ಕೀಪ್ ಯುವರ್ ಮೌತ್. ಹೇಳಿ, ಮಾನಸಿಕವಾಗಿ ಹೇಳ್ಕೊಳ್ಳಿ, ಪ್ಲೀಸ್ ಕೀಪ್ ಯುವರ್ ಮೌತ್ ಶಟ್ ಅಂತ ಹೇಳಿ, ಆಯಿತಾ? ಅಲ್ಲಿಗಾದರೂ ಸಾಕು ಅನ್ಸುತ್ತೆ. ಎಷ್ಟೊಂದು ಮಾಡೋದು ಇದನ್ನೇ ಹೇಳಿಬಿಡಿ. ಶ್ರವಣ ಅದು ಮತ್ತು ದಕ್ಷಿಣಾಮೂರ್ತಿ ಸ್ತೋತ್ರವನ್ನೇ ಮತ್ತೆ ಮತ್ತೆ ಕೇಳ್ತಾರೆ. ಅಯ್ಯೋ ಬೇಜಾರಾಗುತ್ತೆ ನಮಗೆ, ಇನ್ನೊಂದು ಬೇಕು ಅಂತ ಅನ್ಸುತ್ತೆ. ಇದನ್ನೇ ಮತ್ತೆ ಮತ್ತೆ ಕೇಳಿ ಇದನ್ನೇ ಪಾರಾಯಣ ಮಾಡ್ತಿದ್ರೆ ಶ್ರವಣ ಆತು, ಅರ್ಥ ತಿಳಿದು. ಯಾಕಂದರೆ ಇದು ಸಮಗ್ರ ವೇದಾಂತ ಚಿಂತನೆ ಆದ್ದರಿಂದ ಹಾಗೆ. ಶ್ರವಣ ತದರ್ಥ ಮನನಾಥ. ಸಂಶಯಗಳನ್ನೆಲ್ಲ ಇಲ್ಲಿ ನಿಗ್ಸಿದ್ದಾರೆ 5-6ನೇ ಶ್ಲೋಕದಲ್ಲಿ. ಇನ್ನು ಇತರ ಪಂಥದ ಸಿದ್ಧಾಂತವನ್ನೆಲ್ಲ ತಗೊಂಡು ಸಂಕ್ಷಿಪ್ತವಾಗಿ ತಿಳಿಸಿದ್ದಾರೆ. ಭಾಷ್ಯದಲ್ಲಿ ವಿಸ್ತಾರವಾಗಿ ತಿಳಿಸ್ತಾರೆ. ನಾವು ಎಷ್ಟು ನೋಡಿಲ್ಲ, ಎಷ್ಟು ಉಪನಿಷತ್ತು ನೋಡಿದ್ದೀವಿ, ಎಷ್ಟು ಜ್ಞಾನಕರ್ಮ ಸಮುಚ್ಚಯ ಖಂಡನೆ ನೋಡಿದ್ದೀವಿ ಅಲ್ವಾ? ಯಾವುದೇ ವೇದಾಂತ ಗ್ರಂಥ ತಗೊಂಡ್ರು ನಿಮ್ಗಳಿಗೆ ಶ್ರವಣ ಮಾಡ್ತಿರೋ ನಿಮಗೆ ಹೊಸದೇನೋ ಹೇಳ್ತಾರಂತೆ ಅಂತ ಆಗಬಾರ್ದು. ಹೊಸದಿಲ್ಲ, ಇನ್ನು ಮನಸ್ಸು ಮನನ ಮಾಡೋದಕ್ಕೆ ನಿಶ್ಚಯಕ್ಕೆ ಸಹಾಯ ಆಗುತ್ತೆ ಅಂತ ಇರಬೇಕು ಹೊರತು ಅದಾ ಗ್ರಂಥದಲ್ಲಿ ಏನೋ ಇದೆಯಂತೆ, ಇಲ್ಲದಿರೋದೇನೋ ಇದೆಯಂತೆ ಆ ಕುತೂಹಲ ಇರಬಾರ್ದು ವೇದಾಂತದಲ್ಲಿ. ಹೊಸ ಹೊಸ ಗ್ರಂಥಗಳು ಏನಿರಲ್ಲ. ಡಿಫ್ರೆಂಟ್ ವೇಸ್ ದಿ ಆಚಾರ್ಯಸ್ ಪ್ರೆಸೆಂಟ್. ಅದು ಆಚಾರ್ಯ ಒಬ್ಬೊಬ್ಬರು ಒಂಥರ ಪ್ರೆಸೆಂಟ್ ಮಾಡಿದಾಗ ಗ್ರಂಥಕರ್ತರು ಮತ್ತು ಗುರುಗಳು ಇನ್ನೊಂದು ರೀತಿಯಾಗಿ ಹೇಳ್ಕೊಟ್ಟಾಗ ನಿಮಗೆ ಇನ್ನು ಮನಸ್ಸಿನಲ್ಲಿ ಚೆನ್ನಾಗಿ ಹೋಗ್ಬೋದು, ಆಳವಾಗಿ ಹೋಗ್ಬೋದು. ಅದಕ್ಕೆ ಶ್ರವಣ ಮನನ ಮಾಡಬೇಕೆ ಹೊರತು ಬೇರೆ ಯಾವುದಕ್ಕೂ ಮಾಡಬಾರ್ದು. ಗೊತ್ತಾದರೆ ಒಳ್ಳೆಯದು. ತೇನಾಸ್ಯ ಶ್ರವಣಾತ್ ತದರ್ಥ ಮನನಾತ್ ಧ್ಯಾನಾಶ್ಚ. ಧ್ಯಾನ
ಇಲ್ಲಿ ಧ್ಯಾನ ಅಂದರೆ ನಿಧಿಧ್ಯಾಸನ, ವೇದಾಂತದ ನಿಧಿಧ್ಯಾಸನ. ಅಹಂ ಬ್ರಹ್ಮಾಸ್ಮಿ ಸರ್ವಾತ್ಮ ಭಾವ ನಿಧಿಧ್ಯಾಸನ. ಕಣ್ತೆರೆದು ನೋಡು, ಕಣ್ಮುಚ್ಚಿ ನೋಡು, ಕಣ್ಮುಚ್ಚಿ ಸ್ವರೂಪ, ಕಣ್ತೆರೆದು ನೋಡು ಈಶ್ವರ, ಅಷ್ಟೇ. ಇದು ಎರಡು ಬಿಟ್ಟರೆ ಏನು ಕಾಣಿಸ್ಬಾರ್ದು ನಿಮಗೆ. ಇನ್ನೇನು ಕಣ್ಣು ಮುಚ್ಚಬೇಕೋ ತೆಗಿಬೇಕು ಅಂತಲೇ ಹೇಳಿದ, ಅರ್ಧಂಬರ್ಧ ತೆಗಿರಿ ಮುಚ್ಚಿ ಅಂತೇಳಿ ಹೇಳಿಲ್ಲ ಈ ಶ್ಲೋಕದಲ್ಲಿ. ಹುಷಾರಾಗಿರ್ಬೇಕು. ಕಣ್ಣು ಮುಚ್ಚಬೇಕು, ಸ್ವರೂಪ ಜ್ಞಾನ, ಅಹಂ ಪೂರ್ಣ ಆನಂದ ಬ್ರಹ್ಮಾಸ್ಮಿ. ಕಣ್ಣು ತೆಗಿ ನೋಡಬೇಕು ಈಶ್ವರ, ಸರ್ವಾತ್ಮ. ಎಲ್ಲಿ ನೋಡಿದ್ರೂ ಪಂಚಭೂತಗಳೇ ಕಾಣುತ್ತೆ, ಜೀವಗಳೇ ಈಶ್ವರ. ಹೀಗೆಲ್ಲ ಇರಬಾರ್ದು. ಒಂಡ್ರೆಗಣ್ಣು ಮತ್ತು ಕಣ್ಣು ಸ್ವಲ್ಪ ಅರ್ಧ ತೆಗೆದಿರೋದು, ಮಂಜು ಕಾಣುತ್ತೆ ನನಗೆ, ರಿಯಲೈಸೇಷನ್ ಆಯಿತು, ಪೆದ್ದೆಲ್ಲ ಆಡಬಾರ್ದು. ಹಾಗೆ ಅದು ಯಾವ ಪುಸ್ತಕದಲ್ಲೂ ಇಲ್ಲ. ಶಂಕರಾಚಾರ್ಯರು ಕೊಟ್ಟಿರುವಂಥ ಗ್ರಂಥದಲ್ಲಿಲ್ಲ. ಬೇರೆ ಗ್ರಂಥದಲ್ಲಿರ್ಬೋದು, ಬೇರೆ ಗ್ರಂಥಗಳು ನಮಗೆ ಪಕ್ಕಕ್ಕೆ. ಶಂಕರಾಚಾರ್ಯರ ಗ್ರಂಥವೇ ಪ್ರಮಾಣ ನಮಗೆ. ಸಂಕೀರ್ತನ ತಗೊಂಡು ಬನ್ನಿ. ತಾಳ ಹಾಕ್ಕೊಂಡು ಸಂಕೀರ್ತನ ಅಂತಿದೆ. ಜಾಗಟೆ ತನ್ನಿ, ಗಂಟೆ ತನ್ನಿ, ಅದೇನೋ ಇದು ಮಾಡ್ತಾರಲ್ಲ, ತಾಳ ತನ್ನಿ, ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಹಾಗೆ ಹೇಳ್ತೀರಾ. ಇಲ್ಲಿ ಸಂಕೀರ್ತನ ಅಂದರೆ ಎರಡರ್ಥ. ಹಿಂದಿನ ಶ್ಲೋಕದಲ್ಲಿ ಹೇಗೆ ಹೇಳಿದೆ, ಮನಸ್ಸಿನ ಪಕ್ವತೆ ಇಲ್ಲದೇ ಇರೋರಿಗೆ ಭಾವನೆ, ಇರೋರಿಗೆ ನಿಧಿಧ್ಯಾಸನ ಅಂತ ಹೇಳಿದೆ. ಅದೇ ರೀತಿಯಾಗಿ ಮೊದಲನೇ ಉತ್ತರ, ಮನಸ್ಸಿನ ಪಕ್ವತೆ ಇಲ್ಲದೇ ಇರೋರಿಗೆ ಈ ಸಂಕೀರ್ತನ ಏನಾಗುತ್ತೆ, ಕೇವಲ ಪಾರಾಯಣೆಯಿಂದ, ದಕ್ಷಿಣಾಮೂರ್ತಿ ಸ್ತೋತ್ರದ ಪಾರಾಯಣೆಯಿಂದ ಪುಣ್ಯ ಸಂಪಾದನೆಯಿಂದ ವೇದಾಂತದಲ್ಲಿ ಆಸಕ್ತಿ, ವೇದಾಂತದ ಆಸಕ್ತಿಯಿಂದ ಸರಿಯಾದ ಗುರುವಿಂದ ಮತ್ತು ಶ್ರವಣ ಮನನ ನಿಧಿಧ್ಯಾಸನ. ಪಕ್ವತೆ ಇಲ್ಲದೇ ಇರೋರಿಗೆ ಪುಣ್ಯ ಸಂಪಾದನೆಯ ಮೂಲಕ ಸಹಾಯ ಮಾಡುತ್ತೆ. ಎರಡನೇದು, ಕಣ್ಣು ತೆಗೆದಾಗ ನಿಧಿಧ್ಯಾಸನ ಅಂತ ಹೇಳಿದೆ, ಕಣ್ಣು ಮುಚ್ಚಿದಾಗೂ ನಿಧಿಧ್ಯಾಸನ ಅಂತ ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ. ಇಲ್ಲೂ ನಿಧಿಧ್ಯಾಸನ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಫಾರ್ಮ್ ಆಫ್ ನಿಧಿಧ್ಯಾಸನ ಅಂತ ಏನಂದರೆ ಪಾಠವನ್ನು ಹೇಳೋದು, ವಿತೌಟ್ ಡಿಸ್ಟ್ರಾಕ್ಷನ್, ವಿಘ್ನಗಳಿಲ್ಲದೆ, ಮನಸ್ಸು ಆ ಕಡೆ ಈ ಕಡೆ ಹರಿದಾಡದೆ ಬಿಡದೆ. ದ ಬೆಸ್ಟ್ ಫಾರ್ಮ್ ಆಫ್ ನಿಧಿಧ್ಯಾಸನ ಇಸ್ ಟು ಶೇರ್ ದಿಸ್ ನಾಲೆಡ್ಜ್. ಈ ವಿದ್ಯೆಯನ್ನು ಹಂಚೋದೇ ನಿಧಿಧ್ಯಾಸನ. ಯಾಕೆ? ಒಬ್ಬರು ಆಚಾರ್ಯರು, ಗುರುಗಳು ಅದನ್ನು ಹೇಳಬೇಕು ಅಂತಂದರೆ ಏಕಾಗ್ರತೆಯಿಂದ ಆ ಗ್ರಂಥವನ್ನು ಓದಿರಬೇಕು, ಮತ್ತು ಹೇಗೆ ಪ್ರೆಸೆಂಟ್ ಮಾಡಬೇಕು ಅಂತ ಅವ್ರ ಮನಸ್ಸಿನಲ್ಲೆಲ್ಲ ಇದ್ದು ಆಮೇಲೆ ಹೇಳಿಕೊಟ್ಟಾಗ ಅವ್ರಿಗೂ ನಿಧಿಧ್ಯಾಸನ ಆಗುತ್ತೆ. ಮತ್ತು ನಾವು ಆ ಕಡೆ ಈ ಕಡೆ ಅಂತೆಲ್ಲ ಮಾಡೋಕ್ಕಾಗಲ್ಲ. ನೀವು ಬೇಕಾದರೆ ಎಲ್ಲೆಲ್ಲೋ ಹೋಗಿ ಬಂದು ನಿಮ್ಮ ಮನಸ್ಸು, ಕೇಳಿಸಿರೋರ ಮನಸ್ಸು 1 ಗಂಟೆ ಕಾಲ ಯು ಕ್ಯಾನ್ ಗೋ ಎವ್ರಿವೇರ್. ಬಟ್ ಎ ಟೀಚರ್ ಕೆನಾಟ್ ಡೂ ಲೈಕ್ ದಟ್ ವೆನ್ ಹೀ ಸ್ಟಡಿಂಗ್. ಗೊತ್ತಾಗ್ತಿದೆಯಾ? ನಾವು ಒಂದು ಸಬ್ಜೆಕ್ಟ್ ತೊಗೊಳ್ಬೇಕಾದ್ರೆ ಪೂರ್ತಿ ಏಕಾಗ್ರತೆ ಇರಬೇಕು. ನಾವೆಷ್ಟು ಏಕಾಗ್ರತೆ ತೊಗೊಂಡ್ರೆ ಮನಸ್ಸು ಅಲ್ಲೆಲ್ಲ ಹೋಗಿರುತ್ತೆ. ಅಡುಗೆ ಮನೆಗೆ ಹೋಗಿರುತ್ತೆ, ಇಲ್ಲ ಮನೆಗೆ ಹೋಗಿರುತ್ತೆ, ಸ್ಟವ್ಗೆ ಹೋಗಿರುತ್ತೆ, ಇಲ್ಲ ಬೇರೆ ಏನೋ ಚಿಂತನೆ ಬಂದಿರುತ್ತೆ. ಲಿಸ್ನರ್ ಹ್ಯಾಸ್ ಅ ಫ್ಲೆಕ್ಸಿಬಿಲಿಟಿ ಟು ಥಿಂಕ್ ವಾಟ್ ಎವರ್ ಇನ್ ಹಿಸ್ ಮೈಂಡ್ ವೈಲ್ ಲಿಸ್ನಿಂಗ್. ಬಟ್ ಎ ಟೀಚರ್ ಕೆನಾಟ್ ಡೂ ಈವನ್ ವೈಲ್ ಟೀಚಿಂಗ್. ಅದಕ್ಕೆ ನಾವು ಒಂದೊಂದ್ಸತಿ ಹೇಳ್ತೀನಿ, ಅಲ್ಲಿ ಎಲ್ಲಿದ್ದೆ, ಶ್ಲೋಕ ಎಲ್ಲಿದೆ ಅಂತ, ಏನೋ ಕತೆ ಹೇಳ್ತಾ ಇರ್ತೀನಿ, ಏನೋ ಒಂದು ಹಾಸ್ಯವನ್ನು ಹೇಳ್ತಿರ್ತೀನಿ, ಅದೆಲ್ಲ ಹೊಟ್ಟೋಗಿರುತ್ತೆ. ಅಧ್ಯಯನ ಮಾಡ್ತಿರ್ಬೇಕಂದ್ರೆ ಅಲ್ಲಿ ಗಮನ ಇದ್ರೇ ಹೇಳೋಕ್ಕೆ ಸಾಧ್ಯ. ಸೊ ಆ ರೀತಿಯಾಗಿ ನಿಧಿಧ್ಯಾಸನಕ್ಕೆ ಸಂಕೀರ್ತನ ಅಂತಂದರೆ ಬೆಸ್ಟ್ ಫಾರ್ಮ್ ಆಫ್ ನಿಧಿಧ್ಯಾಸನ ಈ ಶೇರಿಂಗ್ ದಿ ನಾಲೆಡ್ಜ್, ವಿಚಾರವನ್ನು ಹಂಚ್ಕೊಳ್ಳೋದು. ಧ್ಯಾನ ಅಶ್ಚ ಸಂಕೀರ್ತನ. ಆಮೇಲೆ ಸರ್ವಾತ್ಮತ್ವ ಮಹಾವಿಭೂತಿ ಸಹಿತಂ ಸ್ಯಾದ್ ಈಶ್ವರತ್ವಂ ಸ್ವತಃ. ಈ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡ್ತಿದ್ದಾಗ ಸ್ವತಃ ಈಶ್ವರತ್ವ ಬರುತ್ತಂತಂದರೆ, ಈಶ್ವರ ಅಂದರೆ ಈಶ್ವರ ದಕ್ಷಿಣಾಮೂರ್ತಿಯೇ ಆಗ್ಬಿಡ್ತಾನಂತೆ ಆತ. ದಕ್ಷಿಣಾಮೂರ್ತಿಯನ್ನೇ ಆಗಿ ವಿಭೂತಿ ಸಹಿತಂ ಅಂದರೆ ಗ್ಲೋರಿ, ಅವನ ಕೀರ್ತಿ, ಅವನ ಜ್ಞಾನದ ಕೀರ್ತಿ, ಅವನ ಸಾನ್ನಿಧ್ಯ, ದ ಮಿಯರ್ ಪ್ರೆಸೆನ್ಸ್ ಆಫ್ ಎ ಪರ್ಸನ್, ದಟ್ ಸಾಧಕ್, ದಟ್ ಟೀಚರ್, ದಟ್ ಗುರು, ಸಾನ್ನಿಧ್ಯಂ ಸಿದ್ಧೇತತ್ ಪುನಃ ಅಷ್ಟ ಪರಿಣತಂ ಐಶ್ವರ್ಯಂ ಅವ್ಯಾಹತಂ. ಈಶ್ವರತ್ವ ಭಾವ ಬಂದರೆ ಅವನಿಗೆ ಸಿದ್ಧಿಗಳೆಲ್ಲ ಬರುತ್ತಂತೆ. ಅದಕ್ಕೆ ಅಷ್ಟ ಐಶ್ವರ್ಯ ಅಂತ ಹೆಸರು. ಗೊತ್ತು, ಅಣಿಮ ಲಗಿಮ ಮಹಿಮ ಅದೆಲ್ಲ ಇತ್ಯಾದಿ. ಅವ್ಯಾಹತಂ ಅಂತ ಹಾಕಿದ್ದಾರೆ ಅಂದರೆ ಯಾವುದೇ ವಿಘ್ನವಿಲ್ಲದೆ ಸತತವಾಗಿ ಈಶ್ವರ ಭಾವದಲ್ಲಿರೋಕ್ಕೆ ಶ್ರವಣ ಮನನ ನಿಧಿಧ್ಯಾಸನದಿಂದ ಈಶ್ವರತ್ವ ಭಾವವನ್ನು ಗಳಿಸಿ ಅಷ್ಟ ಸಿದ್ಧಿಗಳು ಅವನ ಪಕ್ಕದಲ್ಲಿಯೇ ಇರುತ್ತಂತೆ. ಅದು ಸಾಧಾರಣವಾದ ಮೀನಿಂಗು, ಅರ್ಥ. ಯಾಕಂದರೆ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಓದಿ ಸಿದ್ಧಿಗೋಸ್ಕರ ಓದಬಾರ್ದು. ಆ ಅಹಂ ಬ್ರಹ್ಮಾಸ್ಮಿ ಎನ್ನುವಂಥ ಅಖಂಡಾಕಾರ ವೃತ್ತಿ ಮತ್ತು ಈಶ್ವರ ಭಾವ ಎಲ್ಲವೂ ಈಶ್ವರನೇ ಆಗಿದ್ದಾನೆ ಅಂತಂದ ಆ ಮನಸ್ಸ ವೃತ್ತಿ ಬರುತ್ತಲ್ಲ, ಆಗ ಸಿದ್ಧಿಗಳು ಸಾಧಾರಣವಾಗಿ ಭಗವಂತನಲ್ಲಿರುತ್ತೆ. ಯಾಕಂದರೆ ಭಗವದ್ ಅಂದ್ರೆ ಐಶ್ವರ್ಯಸ್ಯ ಸಮಗ್ರಸ್ಯ ಯಶಸ್ಶ್ರಿಯ ಜ್ಞಾನ ವೈರಾಗ್ಯತೋ ಷಣ್ಣ ಭಗ ಇತಿರೇಣ ಅಂತಿದೆಯಲ್ಲ, ಅದೆಲ್ಲ ಈಶ್ವರನತ್ವ ಇರುತ್ತೆ. ಆ ಜ್ಞಾನಿ ಹತ್ರನೇ ಇದೆಲ್ಲ ಇರುತ್ತೆ. ಬೇಕಿದ್ದಾಗ ಉಪಯೋಗಿಸ್ತಾನೆ ಧರ್ಮ ಕಾರ್ಯದಕ್ಕೋಸ್ಕರ ಆ ಸಿದ್ಧಿಗಳನ್ನು ಉಪಯೋಗಿಸ್ಬೋದು. ಅದು ಎರಡನೇ ಹಂತದ ಅರ್ಥ. ಆದರೆ ಇಲ್ಲಿ ನಿಜವಾದ ಐಶ್ವರ್ಯ ಅಂದರೆ
ಸ್ವತಃ ಏವ ಸಿದ್ಧಿ. ನಮ್ಮ ರಮಣ ಮಹರ್ಷಿಗಳು ಹೇಳ್ತಾರಲ್ಲ ಸದ್ದರ್ಶನದಲ್ಲಿ, ಆ ರೀತಿಯಾಗಿ ವಿಘ್ನ ಇಲ್ಲದೆ ಸ್ಪಾಂಟೇನಿಯಸ್ ಆಗಿ ನಾನು ಯಾರು ಅಂತ ಕೇಳಿದಾಗ ಮನಸ್ಸಿನಲ್ಲಿ ಅಹಂ ಪೂರ್ಣ ಆನಂದ ಬ್ರಹ್ಮಾಸ್ಮಿ ಅನ್ನುವಂಥ ಹೇಳೋದೇ ನಿಜವಾದ ಸಿದ್ಧಿ. ಅದಕ್ಕೆ ಇಲ್ಲಿ ಆ ಅರ್ಥ ಮಾಡಬೇಕು. ಯು ಶುಡ್ ಬಿ ಏಬಲ್ ಟು ಫಾಲ್ ಬ್ಯಾಕ್ ಇನ್ ಟು ಯುವರ್ ಟ್ರೂ ನೇಚರ್ ಎವ್ರಿ ಮೂಮೆಂಟ್. ಅದಕ್ಕೆ ಸಿದ್ಧಿ ಅಂತ ಇಲ್ಲಿ ಹೆಸರು. ಅದು ನಿಜವಾದ ಸಿದ್ಧಿ, ಅದೇ ನಿಜವಾದ ಮೋಕ್ಷ ಹೊರತು ಐಶ್ವರ್ಯವೂ ಓಕೆ, ಐಶ್ವರ್ಯ ಸಿದ್ಧಿಯೂ ಸರಿಗಿದೆ. ಅದಕ್ಕೋಸ್ಕರ ದಕ್ಷಿಣಾಮೂರ್ತಿ ಸ್ತೋತ್ರ ಅಲ್ಲ. ಅದಕ್ಕೆ ಪ್ರತ್ಯೇಕವಾದ ಯಾವುದೋ ಒಂದು ಉಡ್ಡೀಶ ತಂತ್ರ, ಮೊನ್ನೆ ಹೇಳ್ತಿದ್ನಲ್ಲ ರಾವಣನ ಉಡ್ಡೀಶ ತಂತ್ರ, ಇಲ್ಲ ಒಂದು ಯಾವುದೋ ಇನ್ನೊಂದು ತಂತ್ರ, ಕುಲಾರ್ನವ ತಂತ್ರ, ರುದ್ರಯಾಮಲ, ಅದೆಲ್ಲ ಓದ್ಕೊಂಡು ಆ ಯಂತ್ರದಲ್ಲಿ ಇದು ಮಾಡಿ ಹಾಕಿ 40 ದಿವಸಕ್ಕೆ ಇದಾಗುತ್ತೆ, ಇನ್ನೊಂದು ಮಾಡಿ ಹಾಕಿ ಅದಾಗುತ್ತೆ, ಮಾಟ ಮಂತ್ರ ಮಾಡಿ ವಶೀಕರಣ ಮಾಡಿ ಇನ್ನೊಂದು ಯಾವುದೋ ಮಾಡಿ, ಬಾಳೆಹಣ್ಣು ಅಲ್ಲಿ ಬಿಸಾಕಿ ಇಲ್ಲಿ ಬಿಸಾಕಿ, ಬಾಳೆಹಣ್ಣು ಹೀಗೆ ತಿನ್ನಿ ಹೇಗೆ ಗೊತ್ತೀನಿ 3 ಬಾಳೆಹಣ್ಣು ಇಡಿ, ಅದೇ ಏನೇನೋ ಹೇಳ್ತಾರೆ. ಎಲ್ಲ ಎಡ್ಕೆಲ್ಲಿ ಹೀಗಿಡಿ, ಅದನ್ನು ಅವ್ರು ಕೊಡಿ, ಹುಣ್ಣಿಮೆ ಅದು ಮಾಡಿ, ಅಮಾವಾಸ್ಯೆಗೆ ಅದು ಮಾಡಿ, ಕುಂಬಳಕಾಯಿ ಹೊಡೀರಿ, ನಿಮ್ಮ ತಲೆಗೆ ಹೊಡ್ಕೊಳ್ಳಿ ಅಂತೆಲ್ಲ ಯಾರು ಹೇಳಿಲ್ಲ. ಕುಂಬಳಕಾಯಿ ಬೇರೆಯವ್ರಿಗೆ ಹೊಡಿರಿಲ್ಲ, ದೃಷ್ಟಿ ತೆಗೀರಿ ಅಂತ ಹೇಳಿದ್ದಾರೆ ಬಿಟ್ಟರೆ, ಕುಂಬಳಕಾಯಿ ನಿಮಗೆ ಹೊಡ್ಕೊಳ್ಳಿ ಒಳ್ಳೆ ಸಿದ್ಧಿ ಬರುತ್ತೆ ಅಂತ ಯಾರೂ ಹೇಳಿಲ್ಲ. ಆ ರೀತಿಯಾಗಿ ಅಂಥದ್ದೆಲ್ಲ ಮಾಡದೆ, ಆ ಕಡೆಗೆ ಹೋಗದೆ, ಕೇವಲ ಶಂಕರರ ಅದ್ವೈತ ಸಿದ್ಧಾಂತವನ್ನು ಪಾಲನೆ ಮಾಡ್ತಾ ಮನಸ್ಸನ್ನು ಪಕ್ವತೆಯಿಂದ ಇಟ್ಕೊಂಡು ಎಷ್ಟು ಏಕಾಗ್ರತೆಗೆ ಬೇಕೋ ಅಷ್ಟು ಜಪ ಸಾಧನೆ ಎಲ್ಲ ಮಾಡ್ತಾ ಹೆಚ್ಚು 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 ಶ್ರವಣ ಮನನ ನಿಧಿಧ್ಯಾಸನದಲ್ಲಿ ಮನಸ್ಸು ತೊಡಸ್ಕೊಂಡ್ರೆ ಈಶ್ವರತ್ವಂ ಸ್ವತಃ ಅದೇ ನಿಜವಾದ ಸಿದ್ಧಿ. ಆ ಸಿದ್ಧಿಯಿಂದಲೇ ಮೋಕ್ಷ ಪ್ರಾಪ್ತಿ, ಅದ್ವೈತ ವೇದಾಂತದ ಮೋಕ್ಷ ಪ್ರಾಪ್ತಿ ಅಂತ ಹೇಳಿ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ.